ಕನ್ನಡ ನಾಡಿನ ಸಮಸ್ತ ಕನ್ನಡ ಕಲಾಕೋಟಿಗೆ ಈ ನಿಮ್ಮ ಧರಣೀಶ್ ಹೆಗ್ಡೆ ಮಾಡುವ ನಮಸ್ಕಾರಗಳು. ನಿಮಗೆಲ್ಲರಿಗೂ DNA ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಆ್ಯಂಡ್ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇಂದಿನ ನಮ್ಮ ಟಾಪಿಕ್ ಬಂದು ಛತ್ರಪತಿ ಸಂಭಾಜಿ ಮಹಾರಾಜರ ಹುತಾತ್ಮದ ಪ್ರತೀಕಾರ. ವೀಕ್ಷಕರೇ, ಚಾವಾ ಅಂತಕ್ಕಂತಹ ಚಲನಚಿತ್ರ ಹಿಂದಿಯಲ್ಲಿ ರಿಲೀಸ್ ಆಗಿದ್ದು ಅತ್ಯುತ್ತಮವಾದ ಬ್ಲಾಕ್ ಬಸ್ಟರ್ ಆಗಿದೆ. ಇದರಲ್ಲಿ ಖಾಲಿ ಛತ್ರಪತಿಯವರ 40 ದಿವಸಗಳ ವೇದನೆ ಏನಿದೆ, ಸ್ವರಾಜ್ಯಕ್ಕಾಗಿ ಅವರು ಕೊಟ್ಟ ಅರ್ಪಣೆ ಏನಿದೆ ಅದನ್ನು ತೋರಿಸಿದ್ದಾರೆ. ಇದಾದ ನಂತರ ಪ್ರತೀಕಾರವೇನಿದೆ, 27 ವರ್ಷ ಔರಂಗಜೇಬ ಹೇಗೆ ನಿಂತ ನೀರಾಗದೆ ಎಲ್ಲ ಕಡೆ ಓಡಿ ಹೋದ, ಈ ಭಾರತದಲ್ಲಿ ಓಡ್ಕೊಂಡೇ ಸುತ್ತಾಡಿದ, ಇದನ್ನು ನಾವು ತಿಳಿದುಕೊಳ್ಳಬೇಕು. ಈ ವಿಡಿಯೋ ಕೇವಲ ಇತಿಹಾಸದಲ್ಲಿ ಹುದುಗಿದ್ದಂತಹ ಒಂದು ಹೊಗೆಯಲ್ಲ, ಒಂದು ಸುಟ್ಟು ಹೋದ ಕರಕಲಲ್ಲ. ಇದು ಮರಾಠರ ರಕ್ತವನ್ನು ಕುದಿಸಿ ಸ್ವರಾಜ್ಯದ ಕನಸನ್ನು ಇನ್ನೂ ಹೆಬ್ಬಾರವಾಗಿಸಿದ ಯೋಧರ ಕಥೆ. ಛತ್ರಪತಿ ಸಂಭಾಜಿ ಮಹಾರಾಜರ ಸ್ವರಾಜ್ಯದ ಕನಸನ್ನು ಎತ್ತಿ ಹಿಡಿದ ಅವರ ತಮ್ಮ ರಾಮರಾಜೆ ಹಾಗೂ 2 ಯೋಧರ ಕಥೆ. ಬನ್ನಿ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಣ. ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಛತ್ರಪತಿ ಸಂಭಾಜಿ ಮಹಾರಾಜರು ಏನು 1689ರಲ್ಲಿ ಸೆರೆ ಆಗ್ತಾರೆ. ಈ ಸೆರೆಯಲ್ಲಿ 40 ದಿನಗಳ ಕಾಲ ಔರಂಗಜೇಬ ಅವರಿಗೆ ವಿಚಿತ್ರ ಹಿಂಸೆಗಳನ್ನು ಕೊಡ್ತಾನೆ. ಕೈ ಬೆರಳುಗಳ ಉಗುರುಗಳನ್ನು ಕೀಳ್ತಾನೆ, ಚರ್ಮದ ಸುಲಿಯನ್ನು ಕೀಳ್ತಾನೆ, ಅದಕ್ಕೆ ಉಪ್ಪನ್ನು ಮೆತ್ತಾನೆ, ಕಣ್ಣಿಗೆ ಕಬ್ಬಿಣದ ಸಲಾಕೆಗಳನ್ನು ನಿಲ್ಲಿಸ್ತಾನೆ. ಇಷ್ಟು ಹಿಂಸೆಗಳನ್ನು ಕೊಟ್ಟು ಧರ್ಮ ಪರಿವರ್ತನೆ ಹಾಗೂ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ ಅಂತ ಕೇಳ್ತಾನೆ. ಛತ್ರಪತಿ ಸಂಭಾಜಿ ಮಹಾರಾಜವರು ಒಪ್ಪೋದಿಲ್ಲ. ಬೇಕಿದ್ದರೆ ನೀನೇ ನನ್ನ ಬಳಿ ಬಂದುಬಿಡು, ಧರ್ಮವನ್ನು ಚೇಂಜ್ ಮಾಡಿಕೊಳ್ಳೋದು ಬೇಡ ಅಂತ ಹೇಳ್ತಾರೆ. ಇಂಥ ಛತ್ರಪತಿ ಸಂಭಾಜಿ ಮಹಾರಾಜವರನ್ನು ಕೊಂದ ಔರಂಗಜೇಬನನ್ನು ಏನು ಮಾಡಿದರು, ಪ್ರತೀಕಾರ ತಗೊಂಡ್ರ ಇಲ್ವಾ ಅಂತಕ್ಕಂಥ ನಾವು ನೋಡೋಣ. ಸಂವತ್ಸರ 1689ರಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜರು ವೀರ ಸ್ವರ್ಗವನ್ನು ಹೋಗ್ತಾರೆ. ಇದಾದ ನಂತರ ಛತ್ರಪತಿಯವರ ತಮ್ಮರಾದ ರಾಮರಾಜವರಿಗೆ ಪಟ್ಟ ಕಟ್ಟಲಾಗುತ್ತೆ. ಹೊಸ ಛತ್ರಪತಿಯಾಗಿ ಛತ್ರಪತಿ ರಾಮರಾಜೆ ಅವರು ಪಟ್ಟಕ್ಕೆ ಇರ್ತಾರೆ. ಯೇಸುಬಾಯಿ ಅವರು ಹೊರಟಿರ್ತಾರೆ. ಈಗ 2 ಯೋಧರು ಬರ್ತಾರೆ. ಒಬ್ಬರು ಸಂತಾಜಿ ಘೋರ್ಪಡೆ, ಮತ್ತೊಬ್ಬರು ಧಾನಾಜಿ ಜಾಧವ್. ಸಂತಾಜಿ ಘೋರ್ಪಡೆ ಮತ್ತು ಧಾನಾಜಿ ಜಾಧವ್ ಏನಿದ್ದಾರೆ, ಇವರು ರಾಮರಾಜೆಯ ಬೆನ್ನೆಲುಬಾಗಿ ನಿಂತುಕೊಂಡು ಛತ್ರಪತಿ ಸಂಭಾಜಿ ಮಹಾರಾಜವರ ಒಂದು ಪ್ರತೀಕಾರವನ್ನು ತೀರಿಸಿಕೊಳ್ತಾರೆ. ಅವರು ಖಾಲಿ 2,000 ಸೈನ್ಯದೊಂದಿಗೆ ಔರಂಗಜೇಬ ಎಲ್ಲಿ ಠಿಕಾಣಿ ಹೂಡಿರ್ತಾನೆ, ಅವನ ಕ್ಯಾಂಪ್ ಏನಿರ್ತದೆ ಅದಕ್ಕೆ ದಾಳಿಯನ್ನು ಎಸಗ್ತಾರೆ. ವೀಕ್ಷಕರೇ, 2,000 ಮರಾಠ ಹುಲಿಗಳು ಒಮ್ಮೆಲೆ ಕ್ಯಾಂಪಿಗೆ ಬರುವಾಗ ಯಾಹಲ್ಲ ಅಂತ ಔರಂಗಜೇಬ ಉಸಿರನ್ನು ಬಿಡ್ತಾರೆ. ಅಲ್ಲಿರುವ ಎಲ್ಲ ಸೈನಿಕರು ವಿಲ ಅಂತ ಹೋಗ್ತಾ ಇರ್ತಾರೆ. ಅಲ್ಲಿಂದ ಓಡಲಿಕ್ಕೆ ಶುರು ಮಾಡಿದ ಔರಂಗಜೇಬ 27 ವರ್ಷಗಳ ಕಾಲ ಇಡೀ ಭಾರತ ವರ್ಷದಲ್ಲಿ ಸುತ್ತಾಡ್ತಾನೆ ಇರ್ತಾನೆ. ಹೇಳಲಿಕ್ಕೆ ದಿಲ್ಲಿಯ ಸುಲ್ತಾನ ಇಡೀ ದಕ್ಕನ ಪ್ರಾಂತ್ಯದಲ್ಲಿ ಅವಿತುಕೊಂಡು 27 ವರ್ಷಗಳ ಕಾಲ ಅಲ್ಲಿರ್ತಾನೆ. ಇದಾಗದೆ ಇಲ್ಲಿ ರಾಯಗಢದಲ್ಲಿ ಆದಂತಹ ಒಂದು ಇತಿಹಾಸವನ್ನು ನಾವು ತೆಗೆಯಲೇಬೇಕು. ಏನಾಗ್ತದೆ, ಸಂತಾಜಿ ಘೋರ್ಪಡೆ ಅವರು ಧಾನಾಜಿ ಜಾಧವ್ ಅವರೊಟ್ಟಿಗೆ ಸೇರಿಕೊಂಡು ಮುಕ್ಬರ್ ಖಾನ್ ಅಂತ ಒಬ್ಬ ಇರ್ತಾನೆ. ನಿಮಗೆ ಗೊತ್ತಿರ್ಬೋದು, ಇಲ್ಲಿ ಸಂಗಮೇಶ್ವರದಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜರನ್ನ ಹಿಡಿಬೇಕಾದ್ರೆ ಮುಕ್ಬರ್ ಖಾನ್ ಅನ್ನೋ ದೊಡ್ಡ ಜಾಲವನ್ನು ಹೂಡಿರ್ತಾನೆ. ಅಲ್ಲಿ 250 ಸೈನಿಕರಿಗೆ 5,000 ಸೈನಿಕರನ್ನು ತಗೊಂಡು ಬಂದು ಛತ್ರಪತಿಯವರನ್ನು ಸೆರೆ ಹಿಡಿದಿರ್ತಾರೆ. ಅವನನ್ನು ಕೊಂದು ಅಲ್ಲಿದ್ದಂತಹ ಬಂಗಾರಗಳನ್ನೆಲ್ಲ ದೋಚಿಕೊಂಡು ಸಂತಾಜಿ ಘೋರ್ಪಡೆ ಅವರು ರಾಯಗಢಕ್ಕೆ ಹೋಗ್ತಾರೆ. ರಾಯಗಢದಲ್ಲಿ ಜುಲ್ಫಿಕಾರ್ ಖಾನ್ ಇರ್ತಾನೆ. ಯೇಸುಬಾಯಿ ಅಂದರೆ ಛತ್ರಪತಿ ಸಂಭಾಜಿ ಮಹಾರಾಜರ ಹೆಂಡತಿಯಲ್ಲಿರ್ತಾರೆ. ಇಲ್ಲಿಗೆ ರಾಯಗಢಕ್ಕೆ ನುಗ್ಗುವಾಗ ಅಲ್ಲಿ ಎಷ್ಟು ದಿನಗಳಿಂದ ಜುಲ್ಫಿಕಾರ್ ಖಾನ ಅವರ ಹಿಡಿತದಲ್ಲಿ ಇಟ್ಕೊಂಡಿರ್ತಾನೆ. ಒಮ್ಮೆಲೆ ಧಗಧಗಿಸಿ ಹೋಗ್ತಾನೆ.
ಇವರ ಹತ್ರ ಹೆಚ್ಚು ಸಂಖ್ಯಾಬಲ ಇರಲಿಲ್ಲ. ನಿಮಗೆ ಗೊತ್ತಿರ್ಬೋದು, ಛತ್ರಪತಿ ಸಂಭಾಜಿ ಮಹಾರಾಜವರು ಯುದ್ಧ ಮಾಡುವಾಗಲೂ ಕೂಡ ಮರಾಠ ಸೈನ್ಯ ಏನಿದೆ ಯಾವತ್ತೂ ಗರಿಲ್ಲಾ ಯುದ್ಧದಲ್ಲೇ ನಮಗೆ ಇದಾಗಿರ್ತದೆ. ಈ ಗರಿಲ್ಲಾ ಯುದ್ಧದಲ್ಲಿ ಎಷ್ಟು ಪರಿಣಿತರಾಗಿರ್ತಾರೆ ಸಂತಾಜಿ ಘೋರ್ಪಡೆ ಹಾಗೂ ತಾನಾಜಿ ಜಾಧವ್ ಅಂದರೆ 2-2.5 ಸಾವಿರ ಸೈನಿಕರಿಂದ ಲಕ್ಷಾದಿ ಸೈನಿಕರನ್ನು ಓಡಿಸ್ತಾರೆ. ಹಾಕೊಳ್ಳೋ ಚಪ್ಪಲಿಲ್ಲದೆ ಓಡಿಸ್ತಾರೆ. ವೀಕ್ಷಕರೇ, ಈ ರಾಯಗಢದಲ್ಲಿ ಜುಲ್ಫಿಕಾರನ ತಲೆಯನ್ನು ಕಳೆದು ತೋರಣ ಕಟ್ತವ್ರೆ. ಆ ರೀತಿ ಗೇಟಲ್ಲಿ ತೋರಣ ಕಟ್ಟಿರ್ತಾರೆ. ಇಲ್ಲಿ ಮತ್ತೆ ಛತ್ರಪತಿ ರಾಮರಾಜವರು ಆಳ್ವಿಕೆಯನ್ನು ಶುರು ಮಾಡ್ತಾರೆ. 27 ವರ್ಷಗಳ ಕಾಲ ಔರಂಗಜೇಬ ಇಲ್ಲಿದ್ದರೆ ಅಲ್ಲಿ ಬರ್ತಾರೆ, ಅಲ್ಲಿದ್ದರೆ ಇಲ್ಲಿ ಬರ್ತಾರೆ ಅಂತಕ್ಕಂತಹ ಭಯದಲ್ಲಿ ವಿಲವಿಲನಾಗಿ ಇಡೀ ದಕ್ಕನ್ ಹಾಗೂ ಉತ್ತರ ಭಾರತ ಪ್ರಾಂತಗಳಲ್ಲಿ ಓಡಾಡಲಿಕ್ಕೆ ಶುರು ಮಾಡ್ತಾನೆ. ಅವನಿಗೆ ಗೊತ್ತಾಗಿತ್ತು, ಅವನು ಛತ್ರಪತಿ ಸಂಭಾಜಿ ಮಹಾರಾಜರನ್ನು ಯಾವಾಗ ಧರ್ಮಾಂತರ ಆಗಲಿಕ್ಕೆ ಕೇಳ್ತಾನೆ, ಅವನ ತಲೆಯಲ್ಲಿ ಇರ್ತದೆ, ನಾನೇ ಇನ್ನು ಮುಘಲ್ ಸಲ್ತನತ್ತಿನ ಕೊನೆಯ ರಾಜ ಅಥವಾ ಕೊನೆಯ ಚಕ್ರಾಧಿಪತಿ. ಯಾಕಂದರೆ ಅವನ ಮಕ್ಕಳಲ್ಲಿ ಒಳ ಜಗಳ, ಅವನ ಸ್ವಂತ ಮಗ ಆದ ಅಕ್ಬರ್ ಆಗಲೇ ಛತ್ರಪತಿ ಸಂಭಾಜಿ ಮಹಾರಾಜರ ಬಳಿ ಶರಣಾಗಿದ್ದ. ಅವನು ಶರಣು ಬಂದ ಕಾರಣದಿಂದಲೇ ಹೋರಾಟ ಶುರುವಾದದ್ದು. ಈ ರೀತಿ ಎಲ್ಲ ಹೋಪನ್ನು ಅವನು ಕಳ್ಕೊಂಡಿದ್ದ. ಅವನಿಗೆ ಹೋಪ್ ಅಂತಕ್ಕಂಥದ್ದೇ ಇರಲಿಲ್ಲ. ಇನ್ನೂ ದಿಲ್ಲಿ ಸಲ್ತನತ್ತನ್ನ ಕೊನೆಯ ರಾಜ ನಾನು ಅಂತಕ್ಕಂಥ ತಲೆಯಲ್ಲಿತ್ತು. ಅವನು 27 ವರ್ಷಗಳ ಕಾಲ ತನ್ನ ಬಂಗಾರ, ವಜ್ರ, ವೈಢೂರ್ಯ, ಅರಮನೆ ಇರಲಿಲ್ಲ. ಅರಮನೆ ಇದ್ದದ್ದು ಆಗ್ರಾದಲ್ಲಿ, ಅದನ್ನು ಬಿಟ್ಟು ರೋಡ್ನಲ್ಲಿ ಟೆಂಟ್ ಹಾಕ್ಕೊಂಡು ಕೂರ್ತಿಲ್ಲ. ಯುದ್ಧ. ನಾನು ಹೇಳ್ತೀನಿ ವೀಕ್ಷಕರೇ, ತನ್ನ ಅಜ್ಜಂದಿರಾದ ಅಕ್ಬರ್ ಅವರ 50% ಬುದ್ಧಿಯಾದರೂ ಇವನಿಗಿದ್ದರೆ ಒಂದು ಅಗ್ರಿಮೆಂಟ್ನಲ್ಲಿ ಇನ್ನೂ ಒಂದು 20-25 ವರ್ಷ ಆಗ್ರಾದಲ್ಲೇ ಅವನು ಆಳ್ವಿಕೆಯನ್ನು ಮಾಡಬಹುದಿತ್ತು. ಆದರೆ ಏನು ಮಾಡ್ತಾನೆ, ಅವನಿಗೆ ಯುದ್ಧದ ದೊಡ್ಡ ಮತಾಂಗ ಇಂಥವರಿಗೆ ಉಳಿಗಾಲ. 27 ವರ್ಷಗಳ ಕಾಲನೂ ನಮ್ಮ ಭಾರತ ವರ್ಷದ ಪೂರ್ತಿ ಬಚ್ಚಿಡ್ಕೊಂಡು ತನ್ನ ಸೈನಿಕರನ್ನು ಮುಂದಿಟ್ಕೊಂಡು ಹಿಂದೆ ಬಿಲದಲ್ಲಿ ಕೂತ್ಕೊಂಡು ಅಲ್ದಾಡ್ತಾನೆ. ಈ ನಿಟ್ಟಿನಲ್ಲಿ ನಾವು ಸಂತಾಜಿ ಘೋರ್ಪಡೆ ಮತ್ತು ಧನಾಜಿ ಜಾಧವರಂತಹ ಮರಾಠ ಹುಲಿಗಳನ್ನು ನೆನೆಯಲೇಬೇಕು. ನಮಗೆ ಯಾವಾಗಲೂ ಈ ದಕ್ಷಿಣ ಭಾರತದಲ್ಲಿ ಇನ್ನೂ ಧಾರ್ಮಿಕತೆ, ಇನ್ನೂ ಹಿಂದೂಗಳ ಸಂಖ್ಯೆ ಹೆಚ್ಚಿದೆ ಅಂತಕ್ಕಂತಹ ಒಂದು ಕಾರಣ ಏನಂದರೆ, ಮೇಲೆ ಮಹಾರಾಷ್ಟ್ರದಲ್ಲಿ ಮರಾಠರು, ಇಲ್ಲಿ ಮೈಸೂರಿನ ಸಂಸ್ಥಾನ, ಕೆಳಗಡೆ ಮಲಯಾಳಿಗಳ ತಿರುವಣ್ಣೂರಿನ ಸಂಸ್ಥಾನಗಳಲ್ಲಿ ಏನು ಬರ್ತಾರೆ ರಾಜರು, ಇವರುಗಳು ಆಳ್ವಿಕೆಯನ್ನು ಮಾಡ್ತಾ ಇದ್ದದ್ದೇ ಒಂದು ದೊಡ್ಡ ಕಾರಣ. ಇವರ ಆಳ್ವಿಕೆಯಲ್ಲಿ ಹಿಂದೂಗಳು ಜೀವಂತರಾಗಿದ್ದಾರೆ. ಮಧ್ಯೆ ಟಿಪ್ಪು ಸುಲ್ತಾನ್ ಅವರೆಲ್ಲ ಬರ್ತಾರೆ. ಅದರಿಂದ ಆದಂತಹ ಹಾನಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ನೋಡೋಣ ವೀಕ್ಷಕರೇ. ಇವತ್ತಿಗೆ ಈ ಪ್ರತೀಕಾರ ಅಂತಕ್ಕಂತಹ ಬೆಂಕಿಯಲ್ಲಿ ಔರಂಗಜೇಬ ಹೇಗೆ ಬೆಂದ ಅಂತಕ್ಕಂತಹ ಒಂದು ವಿಷಯವನ್ನು ಬ್ರೇಕ್ ಡೌನ್ ಮಾಡಿದ್ದೇವೆ. ಇನ್ನು ಈ ರೀತಿಯ ಹೆಚ್ಚು ಬ್ರೇಕ್ ಡೌನ್ ವಿಡಿಯೋಗಳಿಗಾಗಿ ಕೆಳಗೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟನ್ನ ನೀವು ಬ್ರೇಕ್ ಡೌನ್ ಮಾಡಿ. ಇಂತಿ ನಿಮ್ಮ ಧರಣೀಶ್ ಹೆಗಡೆ. ಧನ್ಯವಾದಗಳು.